guys, welcome back to Bhumi Stocks. ಇವತ್ತಿನ ವಿಡಿಯೋಲಿ ನಾನು ಬಿಕಾಮ್ 4th ಸೆಮಿಸ್ಟರ್ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ರಿಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಚಾಪ್ಟರ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ರಿಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಅಂತಾನೆ ಸೆಪರೇಟ್ ಫಾರ್ಮ್ಯಾಟ್ ಇದೆ. ಈ ಫಾರ್ಮ್ಯಾಟ್ ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ಸ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಈ ಫಾರ್ಮೆಟ್ ಏನು ಅಂತಂದ್ರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂಡ್ ಅಮೌಂಟ್ ಎರಡು ಅಮೌಂಟ್ ಕಾಲಮ್ಸ್ ನ ಹಾಕೋತೀವಿ ನಮ್ಗೆ ಈಸಿಯಾಗಿ ಅರ್ಥ ಆಗೋದಕ್ಕೆ. ನೆಕ್ಸ್ಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬುಕ್ ಬಂದು ಅವ್ರು ಕೊಟ್ಟಿರ್ತಾರೆ ಇಲ್ಲಿ, ಅದನ್ನ ನಾವಿಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೋ ಅದನ್ನ. ನೆಕ್ಸ್ಟ್ ಇಲ್ಲಿ ಆಡ್ ಮತ್ತೆ ಲೆಸ್ ಅಂತ ಇದೆ. ಏನೆಲ್ಲ ಆಡ್ ಮಾಡ್ಬೇಕು ಏನೆಲ್ಲ ಲೆಸ್ ಮಾಡ್ಬೇಕು ಅಂತ ನೋಡೋದಾದ್ರೆ ಯಾವ್ದೆಲ್ಲ ಓವರ್ ವ್ಯಾಲ್ಯೂ ಆಗಿರುತ್ತೆ ಅದನ್ನೆಲ್ಲ ಆಡ್ ಮಾಡ್ತೀವಿ, ಯಾವ್ದೆಲ್ಲ ಅಂಡರ್ ವ್ಯಾಲ್ಯೂ ಆಗಿರುತ್ತೆ ಅಂದ್ರೆ ಯಾವ್ದೆಲ್ಲ ಲೆಸ್ ವ್ಯಾಲ್ಯೂ ಆಗಿರುತ್ತೆ ಅದನ್ನೆಲ್ಲ ನಾವು ಮೈನಸ್ ಮಾಡ್ತಾ ಹೋಗ್ತೀವಿ. ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟಿಂಗ್, ಈ ಸಿ ಅಂದ್ರೆ ಕಾಸ್ಟ್ ಅಕೌಂಟಿಂಗ್, ಅದನ್ನ ಆಡ್ ಮಾಡ್ತೀವಿ. ಫೈನಾನ್ಷಿಯಲ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್, ಯಾವ್ದಾದ್ರು ರೆಕಾರ್ಡ್ ಮಾಡದೇ ಇದ್ರೆ ನಾವು ಅದನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಬಂದು ಆಡ್ ಮಾಡ್ತೀವಿ. ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮೈನಸ್ ಮಾಡ್ತೀವಿ. ನೆಕ್ಸ್ಟ್ ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಬಂದು ನಾವು ಮೈನಸ್ ಮಾಡ್ತೀವಿ. ಓವರ್ ಹೆಡ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಬಂದು ಆಡ್ ಮಾಡ್ತೀವಿ. ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಬಂದು ಮೈನಸ್ ಮಾಡ್ತೀವಿ. ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಆಡ್ ಮಾಡ್ತೀವಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡ್ತೀವಿ. ಇಲ್ಲಿ ಮಾತ್ರ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಮಾತ್ರ ನಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸುತ್ತೆ. ಓವರ್ ವ್ಯಾಲ್ಯೂ ಇರೋದನ್ನ ಮೈನಸ್ ಮಾಡ್ತೀವಿ, ಅಂಡರ್ ವ್ಯಾಲ್ಯೂ ಇರೋದನ್ನ ಆಡ್ ಮಾಡ್ತೀವಿ. ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಂದು ಇದನ್ನೆಲ್ಲ ನಾವು ಸಾಲ್ವ್ ಮಾಡ್ತಾ ಹೋದ್ರೆ ನಮ್ಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ಎ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂಡ್ ಡಿಟರ್ಮೈನ್ ಫೈನಾನ್ಷಿಯಲ್ ಪ್ರಾಫಿಟ್ಸ್. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್ 66,760 ಕೊಟ್ಟಿದ್ದಾರೆ. ಫ್ಯಾಕ್ಟರಿ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇದನ್ನ ನಾವು ಮೈನಸ್ ಮಾಡ್ತೀವಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರಿಕವರ್ಡ್ ಇನ್ ಎಕ್ಸೆಸ್ ಅಂತ ಕೊಟ್ಟಿದ್ದಾರೆ, ಇದನ್ನ ಆಡ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಚಾರ್ಜಸ್ ಇನ್ ಫೈನಾನ್ಷಿಯಲ್ ಬುಕ್ಸ್, ಡಿಪ್ರಿಸಿಯೇಷನ್ ರಿಕವರ್ಡ್ ಇನ್ ಕಾಸ್ಟಿಂಗ್, ಇದರಲ್ಲಿ ಡಿಫ್ರೆನ್ಶಿಯೇಟ್ಸ್ ನ ನಾವು ಕಂಡುಹಿಡ್ಕೊಂಡು ಯಾವ್ದ್ರಲ್ಲಿ ಜಾಸ್ತಿ ಬಂದಿದ್ಯಾ ಇಲ್ಲ ಕಡಿಮೆ ಬಂದಿದ್ಯಾ, ಎಕ್ಸೆಸ್ ಆಗಿದ್ಯಾ ಇಲ್ಲ ಲೆಸ್ ಆಗಿದ್ಯಾ ಅನ್ನೋದನ್ನ ನಾವು ಕಂಡುಹಿಡ್ಕೊಂಡು ಆಮೇಲೆ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟಿಂಗ್ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ರಿಸೀವ್ಡ್ ನಾಟ್ ಇನ್ಕ್ಲೂಡೆಡ್ ಅನ್ನೋದನ್ನೆಲ್ಲ ನಾವು ಆಡ್ ಮಾಡಬೇಕು ಅಂತ ಫಾರ್ಮೆಟ್ ಅಲ್ಲಿ ನೋಡಿದ್ವಿ, ಅದನ್ನೆಲ್ಲ ಆಡ್ ಮಾಡ್ತೀವಿ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್, ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿ ನೋಡಿದ್ರೆ ಕಾಸ್ಟ್ ಬುಕ್ಸ್ ಅಂತ ನೋಡಿದ್ರೆ ಅದನ್ನ ನಾವು ಆಡ್ ಮಾಡ್ತಾ ಇದ್ವಿ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಹೇಳಿದರೆ ಅದಕ್ಕೆ ನಾವು ಅದನ್ನ ಮೈನಸ್ ಮಾಡ್ತೀವಿ. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಹೇಳಿದರೆ ಇದನ್ನ ಆಡ್ ಮಾಡ್ಕೋತೀವಿ. ಯಾಕೆ ಆಡ್ ಮಾಡ್ಕೋತೀವಿ ಅಂತಂದ್ರೆ ಓನ್ಲಿ ಕ್ರೆಡಿಟೆಡ್ ಅಂತ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಆಡ್ ಮಾಡ್ಕೋತೀವಿ. ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಹೇಳಿದ್ದಾರೆ, ಅದನ್ನ ನಾವು ಆಡ್ ಮಾಡ್ಕೋತೀವಿ. ಕ್ರೆಡಿಟೆಡ್ ಅಂತ ಕೊಟ್ಟಿರೋದ್ರಿಂದ ನಾವು ಅದನ್ನ ಆಡ್ ಮಾಡ್ಕೋತೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಹೇಳಿದ್ದಾರೆ, ಇದನ್ನ ನಾವು ಮೈನಸ್ ಮಾಡ್ಕೋತೀವಿ. ಡಿವಿಡೆಂಡ್ಸ್ ಅಪ್ರಾಪ್ರಿಯೇಟೆಡ್ ಇನ್ ಫೈನಾನ್ಷಿಯಲ್ ಬುಕ್ ಅಂತ ಹೇಳಿದ್ದಾರೆ, ಇದನ್ನು ಮೈನಸ್ ಮಾಡ್ಕೋತೀವಿ. ಲಾಸ್ ಡ್ಯೂ ಟು ಥೆಫ್ಟ್ ಬಂದು ಫೈನಾನ್ಷಿಯಲ್ ಬುಕ್ಸ್ ಅಲ್ಲಿ ಇರೋದ್ರಿಂದ ನಾವು ಇದನ್ನು ಕೂಡ ಮೈನಸ್ ಮಾಡ್ಕೋತೀವಿ. ಇವಾಗ ಆನ್ಸರ್ ನೋಡೋಣ. ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಪ್ರಾಫಿಟ್ ನ ಕಂಡುಹಿಡಿಯೋದು ಅಂಡ್ ಲಾಸ್ ನ ಕಂಡುಹಿಡಿಯೋದು ಎರಡ್ ತರನೂ ಇದೆ. ನಾನು ಎರಡ್ ತರನೂ ಹೇಳ್ಕೊಡ್ತೀನಿ, ಯಾವ ತರ ಕೇಳಿದ್ರೆ ನಿಮ್ಗೆ ಆ ತರ ಬರಿತಾ ಹೋಗಿ. ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಕಾಲಮ್ ಹಾಕೊಂಡಿದೀವಿ. ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಕೊಟ್ಟಿದ್ದಾರೆ, ಅದು 66,760 ಕೊಟ್ಟಿದ್ದಾರೆ, ನಾವು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆರ್ ರೆಕಾರ್ಡೆಡ್ ಅಂದ್ರೆ ಓವರ್ ರೆಕಾರ್ಡ್ ಆಗಿದೆ, ಅದನ್ನ ನಾವು ಆಡ್ ಮಾಡ್ಕೋತೀವಿ 4,250. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಓವರ್ ಚಾರ್ಜ್ಡ್ ಇನ್ ಕಾಸ್ಟ್ ಬುಕ್ ಅಂತ ಹೇಳಿದ್ದಾರೆ. ಈಗ ನಾನು ಇಲ್ಲಿ ಆಲ್ರೆಡಿ ಹೇಳಿದ ಪ್ರಕಾರ ಡಿಪ್ರಿಸಿಯೇಷನ್ ನಾವು ಡಿಫ್ರೆನ್ಶಿಯೇಷನ್ ಕಂಡುಹಿಡ್ಕೋಬೇಕು. ಇವಾಗ ಡಿಪ್ರಿಸಿಯೇಷನ್ ರಿಕವರ್ಡ್ ಇನ್ ಕಾಸ್ಟಿಂಗ್ ಬಂದು 3,950 ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಬುಕ್ಸ್ ಬಂದು 3,660 ಕೊಟ್ಟಿದ್ದಾರೆ. ಇವೆರಡನ್ನು ಮೈನಸ್ ಮಾಡಿದ್ರೆ 290 ಬಂದು ಎಕ್ಸೆಸ್ ಅಂದ್ರೆ ಓವರ್ ವ್ಯಾಲ್ಯೂ ಆಗಿದೆ, ಅದಕ್ಕೋಸ್ಕರ ನಾವಿಲ್ಲಿ ಆಡ್ ಮಾಡ್ಕೊಂಡಿದೀವಿ ಡಿಪ್ರಿಸಿಯೇಷನ್ ನ. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ರಿಸೀವ್ ನ ನಾವು ರೆಕಾರ್ಡ್ ಮಾಡಬೇಕು, ವಿಚ್ ಇಸ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟಿಂಗ್ ಅಂತ ಹೇಳಿದ್ದಾರೆ, ಅದನ್ನ ನಾವು ರೆಕಾರ್ಡ್ ಮಾಡ್ಕೋತೀವಿ 450. ನೆಕ್ಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಬಂದು ಕ್ರೆಡಿಟ್ ಆಗಿದೆ ಇನ್ FB, ಅದನ್ನ ನಾವು
ಇಲ್ಲಿ ಆಡ್ ಮಾಡ್ಕೋತೀವಿ. ನೆಕ್ಸ್ಟ್ ಸ್ಟೋರ್ ಅಡ್ಜಸ್ಟ್ಮೆಂಟ್ ಬಂದು ಕ್ರೆಡಿಟ್ ಆಗಿದೆ, ಅದಕ್ಕೋಸ್ಕರ ನಾವು ಇಲ್ಲಿ ಆಡ್ ಮಾಡ್ಕೋತೀವಿ. ಇದೆಲ್ಲ ಆಡ್ ಮಾಡ್ಕೊಂಡ್ಮೇಲೆ ಇದ್ರ ಟೋಟಲ್ ಬಂದು 5640 ರುಪೀಸ್ ಬಂದಿದೆ. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ರಿಕವರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅದನ್ನ ನಾವು ರೆಕಾರ್ಡ್ ಮಾಡ್ಕೋತೀವಿ 5700 ನ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವಿಲ್ಲಿ ಅದನ್ನ ಲೆಸ್ ಮಾಡ್ಕೋತೀವಿ, 600 ನ ನಾವು ಲೆಸ್ ಮಾಡ್ಕೋತೀವಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಚಾರ್ಜ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಡಿಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅದನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟ್ ಡಿವಿಡೆಂಡ್ ಅಪ್ರೋಪ್ರಿಯೇಷನ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಬಂದು 1200 ಕೊಟ್ಟಿದ್ದಾರೆ, ಅದನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ಈ 1200 ಮತ್ತೆ 860 ಉಲ್ಟಾ ಪಲ್ಟಾ ಆಗಿದೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ ಡ್ಯೂ ಟು ಥೆಫ್ಟ್ ಬಂದು 260 ಕೊಟ್ಟಿದ್ದಾರೆ, ಅದನ್ನ ಆಸ್ ಇಟ್ ಈಸ್ ರೆಕಾರ್ಡ್ ಮಾಡ್ಕೋತೀವಿ. ಇದಿಷ್ಟನ್ನು ಅಂದ್ರೆ ಇಲ್ಲಿಂದ ಏನೇನಿದೆ ಇದನ್ನೆಲ್ಲ ನಾವು ಆಡ್ ಮಾಡ್ಕೊಂಡು ಇಲ್ಲಿ ಬರಿತೀವಿ 8620. ಇವಾಗ 66,760ಗೆ 5640 ರುಪೀಸ್ನ ಆಡ್ ಮಾಡ್ತೀವಿ. ಅದಾದ್ಮೇಲೆ ಅದರಿಂದ 8620 ರುಪೀಸ್ನ ನಾವು ಮೈನಸ್ ಮಾಡ್ತೀವಿ. ಅವಾಗ ನಮಗ್ ಬರೋ ಆನ್ಸರೇ 63,780 ರುಪೀಸ್. ಅದು ಬಂದು ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್ಸ್ ಅಂತ ನಮಗೆ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಲಾಸ್ ಹೆಂಗೆ ಮಾಡೋದು ಅಂತ ನೋಡೋದಾದ್ರೆ, ಫಸ್ಟ್ ನಾವು ಯಾವ್ದೆಲ್ಲ ಆಡ್ ಮಾಡಿದೀವಲ್ವಾ ಅದನ್ನೆಲ್ಲ ಇಲ್ಲಿ ಮೈನಸ್ ಮಾಡ್ತೀವಿ. ಯಾವ್ದನ್ನೆಲ್ಲ ಮೈನಸ್ ಮಾಡಿದೀವಿ ಅದನ್ನೆಲ್ಲ ಆಡ್ ಮಾಡ್ತೀವಿ ಅಷ್ಟೇ. ಉಲ್ಟಾ ಪಲ್ಟಾ ಮಾಡಿ ಬರೆದ್ರೆ ಸೇಮ್ ಆನ್ಸರೇ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅವ್ರ ಲಾಸ್ ಕೇಳಿದ್ರೆ ನಾವು ಈ ತರ ಮಾಡ್ಬೇಕಾಗುತ್ತೆ, ಯಾವ್ದೆಲ್ಲ ಆಡ್ ಮಾಡ್ತೀವೋ ಅದನ್ನೆಲ್ಲ ಮೈನಸ್ ಮಾಡ್ತೀವಿ, ಯಾವ್ದೆಲ್ಲ ಮೈನಸ್ ಮಾಡ್ತೀವೋ ಅದನ್ನೆಲ್ಲ ಆಡ್ ಮಾಡ್ತೀವಿ. ನೆಕ್ಸ್ಟ್ ಮೆಮೊರಾಂಡಮ್ ಆಫ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಹೆಂಗೆ ಬರೆಯೋದು ಅಂತ ನೋಡೋದಾದ್ರೆ, ಯಾವ್ದೆಲ್ಲ ನಾವು ಮೈನಸ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನಾವು ಡೆಬಿಟ್ ಸೈಡ್ ಬರಿತೀವಿ, ಯಾವ್ದೆಲ್ಲ ಪ್ಲಸ್ ಮಾಡಿರ್ತೀವೋ ಅದನ್ನೆಲ್ಲ ನಾವು ಕ್ರೆಡಿಟ್ ಸೈಡ್ ಬರಿತಾ ಹೋಗ್ತೀವಿ. ಇದನ್ನ ಎರಡನ್ನೂ ಬರೆದ್ಬಿಟ್ಟು ಬ್ಯಾಲೆನ್ಸಿಂಗ್ ಫಿಗರ್ ನ ನಾವಿಲ್ಲಿ ಕೊಟ್ರೆ ಅದೇ ಮೆಮೊರಾಂಡಮ್ ಆಫ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಹೋಪ್ ಈ ಪ್ರಾಬ್ಲಮ್ ಬಂದು ಕ್ಲಿಯರ್ ಆಗಿದೆ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದು ಯಾವ ತರ ಇದೆ ಅನ್ನೋದನ್ನು ನೋಡೋಣ. A factory manufactures two types of television sets, Supreme and Majestic. From the following particulars, prepare a statement showing cost and profit as per television sets sold. There is no opening stock and closing stock ಅಂತ ಕೊಟ್ಟಿದ್ದಾರೆ. ಐಟಮ್ಸ್ ಬಂದು ಮೆಟೀರಿಯಲ್ಸ್ ಆಫ್ ಸುಪ್ರೀಂ ಬಂದು 81,900 ಕೊಟ್ಟಿದ್ದಾರೆ, ಮೆಜೆಸ್ಟಿಕ್ ಬಂದು 3,26,040 ರುಪೀಸ್ ಕೊಟ್ಟಿದ್ದಾರೆ, ಲೇಬರ್ಸ್ ಬಂದು 46,800 ಕೊಟ್ಟಿದ್ದಾರೆ ಸುಪ್ರೀಂ ಕಂಪನಿದು, ಅಂಡ್ ಮೆಜೆಸ್ಟಿಕ್ ಕಂಪನಿದು ಬಂದು 2,09,760 ರುಪೀಸ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಪರ್ ಟೆಲಿವಿಷನ್ ಬಂದು 3,000 and 3,000 ಕೊಟ್ಟಿದ್ದಾರೆ. ಫೈಂಡ್ ಔಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಸ್ಯೂಮಿಂಗ್ ದಟ್ ಆಕ್ಚುಯಲ್ ವರ್ಕ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು 1,92,060 rupees. Office expenses are 1,40,400 and work expenses are charged 80% of labor and office expenses are 15% on the work cost. 78 Supreme and 286 Majestic television sets are sold. ಇದಿಷ್ಟು ಕ್ವೆಶ್ಚನ್ ಆಗಿದೆ. ಇಲ್ಲಿ ನಾವು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತೀವಿ, P&L ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಇವೆರಡು ಪ್ರಿಪೇರ್ ಮಾಡಿ ಅದರಲ್ಲಿ ಬರುವಂತಹ ಡಿಫ್ರೆನ್ಸಿಯೇಷನ್ ಅಮೌಂಟ್ಸ್ ನ ನಾವು ಓವರ್ ವ್ಯಾಲ್ಯೂ ಆಗಿದ್ರೆ ಆಡ್ ಮಾಡ್ತೀವಿ, ಅಂಡರ್ ವ್ಯಾಲ್ಯೂ ಆಗಿದ್ರೆ ಮೈನಸ್ ಮಾಡ್ತೀವಿ. ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೆ ನಾವು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೇ ಮಾಡ್ತೀವಿ. ಇಲ್ಲಿ ನೋಡೋದಾದ್ರೆ ಫಸ್ಟ್ ನಾವು ಕಾಸ್ಟ್ ಶೀಟ್ ಅಲ್ಲಿ ಏನ್ ಮಾಡ್ಬೇಕು, ಪ್ರೈಮ್ ಕಾಸ್ಟ್ ಕಂಡು ಹಿಡ್ಕೋಬೇಕು. ಪ್ರೈಮ್ ಕಾಸ್ಟ್ ಕಂಡು ಹಿಡ್ಕೊಳ್ಳೋದಕ್ಕೆ ನಮಗೆ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಲೇಬರ್ಸ್ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ ಸುಪ್ರೀಮ್ದು ಬಂದು 81,900 ಕೊಟ್ಟಿದ್ದಾರೆ, ಮೆಜೆಸ್ಟಿಕ್ ಬಂದು 3,26,040 ರುಪೀಸ್ ಕೊಟ್ಟಿದ್ದಾರೆ. ಇವೆರಡನ್ನ ಆಡ್ ಮಾಡಿ ಟೋಟಲ್ ನ ಬರೀತೀವಿ. ನೆಕ್ಸ್ಟ್ ಲೇಬರ್ಸ್ ಬಂದು 46,800 ಕೊಟ್ಟಿದ್ದಾರೆ ಅಂಡ್ ಮೆಟೀರಿಯಲ್ ಬಂದು 2,09,760 ಕೊಟ್ಟಿದ್ದಾರೆ, ಅದನ್ನ ಕೂಡ ಆಡ್ ಮಾಡಿ ಇಲ್ಲಿ ಟೋಟಲ್ ಇಲ್ಲಿ ಬರ್ಕೋತೀವಿ. ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಬಂದು ಸುಪ್ರೀಮ್ದು ಆಡ್ ಮಾಡ್ಕೊಂಡು ಬರ್ಕೋತೀವಿ, ಮೆಜೆಸ್ಟಿಕ್ದು ಆಡ್ ಮಾಡ್ಕೊಂಡು ಬರ್ಕೋತೀವಿ, ಟೋಟಲ್ ಆಡ್ ಮಾಡ್ಕೊಂಡು ಬರ್ಕೋತೀವಿ. ನೆಕ್ಸ್ಟ್ ವರ್ಕಿಂಗ್ ಓವರ್ ಹೆಡ್ಗೆ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ವರ್ಕ್ ಎಕ್ಸ್ಪೆನ್ಸಸ್ ಆರ್ ಚಾರ್ಜ್ 80% ಆಫ್ ಲೇಬರ್ ಅಂತ ಹೇಳಿದ್ದಾರೆ. ಲೇಬರ್ಸ್ ಬಂದು 46,800 ಇದೆ, ಅದರಲ್ಲಿ 80% ಕ್ಯಾಲ್ಕುಲೇಟ್ ಮಾಡಿದ್ರೆ 37,440 ರುಪೀಸ್ ಬರುತ್ತೆ. ಅಂಡ್ ಮೆಜೆಸ್ಟಿಕ್ ಬಂದು 2,09,760 ಇದೆ, ಅದರಲ್ಲಿ 80% ಕ್ಯಾಲ್ಕುಲೇಟ್ ಮಾಡಿದ್ರೆ 1,67,808 ಬರುತ್ತೆ.
ಇವೆರಡನ್ನು ಆಡ್ ಮಾಡ್ಕೊಂಡ್ರೆ ಟೋಟಲ್ ಬರುತ್ತೆ. ಆಮೇಲೆ ಇದು ವರ್ಕ್ ಕಾಸ್ಟ್ ಅಂದ್ರೆ ಟೋಟಲ್ ಪ್ರೈಮ್ ಕಾಸ್ಟ್ ಪ್ಲಸ್ ಈ ವರ್ಕಿಂಗ್ ಓವರ್ ಹೆಡ್ ನ ಆಡ್ ಮಾಡ್ಕೊಂಡ್ರೆ ಇಲ್ಲಿ ವರ್ಕ್ ಕಾಸ್ಟ್ ನಮಗೆ ಬರುತ್ತೆ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ ನ ಏನ್ ಹೇಳಿದ್ದಾರೆ ಅಂತಂದ್ರೆ ಆಫೀಸ್ ಎಕ್ಸ್ಪೆನ್ಸಸ್ ಆರ್ 15% ಆನ್ ವರ್ಕ್ ಕಾಸ್ಟ್ ಅಂತ ಹೇಳಿದ್ದಾರೆ. ವರ್ಕ್ ಕಾಸ್ಟ್ ಆಫ್ ಸುಪ್ರೀಂ ಕಂಪನಿ ಬಂದು 1,66,140 ಇದೆ. ಇಂಟು 15% ಮಾಡಿದ್ರೆ 24,421 ಬರುತ್ತೆ. ಅದಾದ್ಮೇಲೆ 7,03,608 ನೋಡು ಇಂಟು 15% ಮಾಡಿದ್ರೆ 1,05,541 ರುಪೀಸ್ ಬರುತ್ತೆ. ಇವೆರಡನ್ನು ಆಡ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಬಂದು ಇವೆಲ್ಲ ಆಡ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ನೆಕ್ಸ್ಟ್ ಸೇಲ್ಸ್ ಬಂದು ಅವರು ಕೊಟ್ಟಿದ್ದಾರೆ ಎಷ್ಟು ಸೇಲ್ಸ್ ಆಗಿದೆ ಅಂತ ಅಂದ್ಬಿಟ್ಟು 78 ಸುಪ್ರೀಂ ಅಂಡ್ 286 ಸೋಲ್ಡ್ ಆಗಿದೆ. ಸೆಲ್ಲಿಂಗ್ ಪ್ರೈಸ್ ಆಫ್ ಟೆಲಿವಿಷನ್ ಬಂದು 3000 ಅಂತ ಹೇಳಿದ್ದಾರೆ ಅವರು. 78 ಇಂಟು 3000 ಮಾಡಬೇಕು ಅಂಡ್ 286 ಇಂಟು 3000 ಮಾಡಬೇಕು. ಅವಾಗ ನಮ್ಗೆ ಈ ಆನ್ಸರ್ ಸಿಗ್ತಾ ಹೋಗುತ್ತೆ. ಟೋಟಲ್ ಕಾಸ್ಟ್ ಮೈನಸ್ ಸೇಲ್ಸ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ಇದು ಆಲ್ರೆಡಿ ನಮ್ಗೆ ಗೊತ್ತಿರೋ ವಿಷಯ. ಇದಿಷ್ಟು ಕಾಸ್ಟ್ ಶೀಟ್ ಆಗಿದೆ. ನೆಕ್ಸ್ಟ್ P&L ಅಕೌಂಟ್ ಅಲ್ಲಿ ಏನ್ ಮಾಡಬೇಕು ಅಂತ ನಾವು ನೋಡೋಣ. ಟು ಮೆಟೀರಿಯಲ್ ಬಂದು ಇಬ್ಬರಿಗೂ ಸುಪ್ರೀಂ ಕಂಪನಿ ಅಂಡ್ ಮೆಜೆಸ್ಟಿಕ್ ಕಂಪನಿ ಇವೆರಡರದ್ದು ಬರ್ದು ಆಡ್ ಮಾಡ್ಕೊಂಡು ನಾವು ಇಲ್ಲಿ ಟೋಟಲ್ ಬರ್ಕೋತೀವಿ. ಟು ಲೇಬರ್ ಸುಪ್ರೀಂ ಕಂಪನಿದು ಬರ್ಕೋತೀವಿ, ಮೆಜೆಸ್ಟಿಕ್ ಕಂಪನಿದು ಬರ್ಕೋತೀವಿ, ಆಡ್ ಮಾಡ್ಕೋತೀವಿ. ವರ್ಕ್ ಎಕ್ಸ್ಪೆನ್ಸಸ್ ಬಂದು ನಮ್ಗೆ ಕ್ವಶನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಅದನ್ನ ನಾವು 1,92,060 ರುಪೀಸ್ ನ ರೆಕಾರ್ಡ್ ಮಾಡ್ಕೋತೀವಿ. ಆಫೀಸ್ ಎಕ್ಸ್ಪೆನ್ಸಸ್ ನಮ್ಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 1,40,400 ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟ್ ಬೈ ಸೇಲ್ಸ್ ಬಂದು ಇಲ್ಲಿ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೇಲ್ಸ್ ಬಂದು ಈ ಸೇಲ್ಸ್ ನ ಬಂದು ನಾವು ಇಲ್ಲಿ ರೆಕಾರ್ಡ್ ಮಾಡಿ ಇದನ್ನ ಆಡ್ ಮಾಡ್ಕೋತೀವಿ. ಮಿಕ್ಕಿರೋದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಮಾಡ್ತೀವಿ. ಪ್ರಾಫಿಟ್ ಅದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಮಾಡಿ ನಾವು ಇಲ್ಲಿ ಟೋಟಲ್ ನ ಬರಿತೀವಿ. ನೆಕ್ಸ್ಟ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಹೆಂಗೆ ಮಾಡೋದು ಅಂತಂದ್ರೆ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಬಂದು ನಮ್ಗೆ ಇಲ್ಲಿ ಪ್ರಾಫಿಟ್ ಬಂದಿದೆ ಅಲ್ವಾ, ಈ ಪ್ರಾಫಿಟ್ ನ ನಾವು ಇಲ್ಲಿ ಬರಿತೀವಿ. ವರ್ಕಿಂಗ್ ಕಾಸ್ಟ್ ಅಲ್ಲಿ ಬಂದ್ಬಿಟ್ಟು ಟೋಟಲ್ ಲೇಬರ್ ಕಾಸ್ಟ್ ಬಂದು 2,05,248 ಇದೆ. ಬಟ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂದ್ಬಿಟ್ಟು ವರ್ಕಿಂಗ್ ಎಕ್ಸ್ಪೆನ್ಸಸ್ ಬಂದು 1,92,060 ಇದೆ. ಇವೆರಡನ್ನು ಮೈನಸ್ ಮಾಡಿದ್ರೆ ಜಾಸ್ತಿ ಬರುತ್ತೆ ಅಂದ್ರೆ ಎಕ್ಸೆಸ್ ಅಮೌಂಟ್ ಬರುತ್ತೆ. ಅದನ್ನ ಇಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ 13,188 ಅದನ್ನ ಇಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಲೆಸ್ ಆಫೀಸ್ ಎಕ್ಸ್ಪೆನ್ಸಸ್ ಅಂಡರ್ ವ್ಯಾಲ್ಯೂಡ್. ಆಫೀಸ್ ಎಕ್ಸ್ಪೆನ್ಸಸ್ ಬಂದು ಅಂಡರ್ ವ್ಯಾಲ್ಯೂ ಆಗಿದೆಯಾ ಓವರ್ ವ್ಯಾಲ್ಯೂ ಆಗಿದೆಯಾ ಅಂತ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಅದು ಅಂಡರ್ ವ್ಯಾಲ್ಯೂ ಆಗಿದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಆಫೀಸ್ ಎಕ್ಸ್ಪೆನ್ಸಸ್ ಬಂದು 1,40,400 ಕೊಟ್ಟಿದ್ದಾರೆ. ಮೈನಸ್ ಕಾಸ್ಟ್ ಶೀಟ್ ಅಲ್ಲಿ ಎಷ್ಟು ಬಂದಿದೆ ನಮಗೆ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ನೋಡೋದಾದ್ರೆ 1,30,462 ರುಪೀಸ್ ಬಂದಿದೆ. ಅದನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಈಗ ಏನ್ ಮಾಡ್ತೀವಿ ಅಂತಂದ್ರೆ ಪ್ರಾಫಿಟ್ ಪ್ಲಸ್ ಇಲ್ಲಿ ವರ್ಕ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ಕೋತೀವಿ ಮೈನಸ್ ಈ ಆಫೀಸ್ ಎಕ್ಸ್ಪೆನ್ಸಸ್ ನ ನಾವು ಮೈನಸ್ ಮಾಡ್ತೀವಿ. ಅವಾಗ ನಮ್ಗೆ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸಿಗ್ತಾ ಹೋಗುತ್ತೆ. ಇದಿಷ್ಟು ಸೆಕೆಂಡ್ ಕ್ವಶನ್ ಆಗಿದೆ. ಇಫ್ ಇನ್ ಕೇಸ್ ಅವ್ರು ಈ ತರ ಕ್ವಶನ್ ಕೇಳಿದ್ರೆ ಅಟೆಂಡ್ ಮಾಡ್ದಿರ ಬಿಡಬೇಡಿ, ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಈ ಕ್ವಶನ್. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. The following information is available from the financial books of company having a normal production capacity of 6,000 units. ಇದನ್ನ ನೋಟ್ ಮಾಡ್ಕೊಳ್ಳಿ. 6,000 units for the year ended 31st March 2013. ಸೇಲ್ಸ್ ಬಂದು 10 lakh ಇದೆ, 50,000 units ಅಂತ ಹೇಳಿದ್ದಾರೆ. There was no opening and closing stock finished units. Direct materials and direct wages were 5 lakh and 2,50,000 respectively. Actual factory expenses were 1,50,000 which are 60% fixed. Actual selling distribution expenses were 30,000 of which 40% are fixed. Actual administration expenses were 45,000 which are completely fixed. Interest and dividends are received 15,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ನ ಹೇಳಿದ್ದಾರೆ. ಯು ಆರ್ ರಿಕ್ವೈರ್ಡ್ ಟು find out profit as per financial books for the year ended 31st March 2013. Prepare the cost sheet and ascertain the profit as per cost accounts for the year ended 31st March 2013, assuming that the indirect expenses are absorbed on the basis of normal production capacity
and prepare a statement of reconciliation profit shown by financial and cost books. ಇದಿಷ್ಟು ಕ್ವೆಶನ್ ಆಗಿದೆ. ಫಸ್ಟ್ ನಾವು P&L ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2013 ಪ್ರಿಪೇರ್ ಮಾಡಿ ಅಂತ ಹೇಳಿ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಹೇಳಿದ್ದಾರೆ. ಅದನ್ನ ನಾವು ಇವಾಗ ಪ್ರಿಪೇರ್ ಮಾಡ್ತೀವಿ. ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಕ್ವಶನ್ ಅಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್ ಇಂಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ಅದನ್ನ ರೆಕಾರ್ಡ್ ಮಾಡ್ಕೋತೀವಿ 5 lakh and 2,50,000. ಆಕ್ಚುಯಲ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಆರ್ 1,50,000 ಅಂತ ಹೇಳಿದ್ದಾರೆ, ಅದನ್ನ ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟ್ ಆಕ್ಚುಯಲ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ 30,000, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ 30,000, ಅದನ್ನು ರೆಕಾರ್ಡ್ ಮಾಡ್ಕೋತೀವಿ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 45,000 ಕೊಟ್ಟಿದ್ದಾರೆ, ಅದನ್ನು ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟ್ ಬೈ ಸೇಲ್ಸ್ 5,000 ಯೂನಿಟ್ಸ್, ಅದನ್ನ ಇಲ್ಲಿ ಕೊಟ್ಟಿದ್ದಾರೆ 5,000 ಯೂನಿಟ್ಸ್ 10 lakhs ಅಂತ ಅಂದ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡ್ಕೋತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಟ್ ರಿಸೀವ್ಡ್, ಅದನ್ನು ಇಲ್ಲಿ ನಾವು ರೆಕಾರ್ಡ್ ಮಾಡ್ಕೋತೀವಿ. ಅದಾದ್ಮೇಲೆ ಇವೆರಡರಲ್ಲೂ ಡಿಫ್ರೆನ್ಶಿಯೇಷನ್ ತಗೊಂಡು ನಾವು ಬ್ಯಾಲೆನ್ಸಿಂಗ್ ಫಿಗರ್ ನ ಕಂಡುಹಿಡಿತೀವಿ. ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ 40,000 ಪ್ರಾಫಿಟ್ ಆಗಿದೆ, ಇವೆರಡನ್ನು ಬ್ಯಾಲೆನ್ಸ್ ಮಾಡಿ ಇಲ್ಲಿ ಬರಿತೀವಿ. ನೆಕ್ಸ್ಟ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡೆಡ್ 31st March 2013. ಇದನ್ನ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಕಾಸ್ಟ್ ಶೀಟ್ ಹೆಂಗ್ ಪ್ರಿಪೇರ್ ಮಾಡೋದು ಅಂತಂದ್ರೆ, ಡೈರೆಕ್ಟ್ ಮೆಟೀರಿಯಲ್ಸ್ ಅಂಡ್ ಡೈರೆಕ್ಟ್ ವೇಜಸ್ ಬಂದು 5 lakh and 2,50,000 ಕೊಟ್ಟಿದ್ದಾರೆ, ಅದನ್ನ ಆಸ್ ಇಟ್ ಈಸ್ ನಾವು ಬರ್ಕೋತೀವಿ. ನೆಕ್ಸ್ಟ್ ಬಂದು ವರ್ಕಿಂಗ್ ಓವರ್ ಹೆಡ್ ಅಂದ್ರೆ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ 1,50,000 ಇದೆ, ವಿಚ್ ಆರ್ 60% ಫಿಕ್ಸ್ಡ್. 60% ಫಿಕ್ಸ್ಡ್ ಅಂದ್ರೆ ನಾವ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಇಲ್ಲಿ ವರ್ಕಿಂಗ್ ನೋಟ್ ನೋಡಿ, ವರ್ಕಿಂಗ್ ನೋಟ್ 1 ಆಕ್ಚುಯಲ್ ಕೆಪಾಸಿಟಿ ಬಂದು 6,000, ಯೂಸ್ಡ್ ಆರ್ ಪ್ರೊಡ್ಯೂಸ್ಡ್ ಕೆಪಾಸಿಟಿ ಬಂದು 50,000. ಇಲ್ಲಿ ಕ್ವಶನ್ ಅಲ್ಲಿ 60,000 ಆಕ್ಚುಯಲ್ ಕೆಪಾಸಿಟಿ ಪ್ರೊಡಕ್ಷನ್ ಕೆಪಾಸಿಟಿ ಅಂತ ಹೇಳಿದ್ದಾರೆ, ಅದು 6 ಆಗಿರುತ್ತೆ. ಅಂದ್ರೆ ಇವೆರಡನ್ನು ಕ್ಯಾನ್ಸಲ್ ಮಾಡ್ತಾ ಹೋದಾಗ 6:5 ಬರುತ್ತೆ, ನಮಗೆ ರೇಷಿಯೋ 6/5 ಬರುತ್ತೆ. ಅವಾಗ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಲ್ಲಿ 1,50,000 ಇದೆ. ಈ 1,50,000 ಅಲ್ಲಿ ಏನ್ ಹೇಳಿದ್ದಾರೆ, ಫಿಕ್ಸ್ಡ್ ಬಂದು 60% ಅಂಡ್ ವೇರಿಯಬಲ್ ಬಂದು 40% ಅಂತ ನಾವು ಅರ್ಥ ಮಾಡ್ಕೋಬೇಕು. 60% ಆದ್ರೆ ಎಷ್ಟಾಗುತ್ತೆ 1,50,000 ಅಲ್ಲಿ, ಅದು 90,000 ಬರುತ್ತೆ. ವೇರಿಯಬಲ್ಸ್ ಅಲ್ಲಿ 40% ಇದೆ, 1,50,000 ಅಲ್ಲಿ 40% ಅಂದ್ರೆ 60,000 ಬರುತ್ತೆ. ಇಲ್ಲಿ ಮಾತ್ರ ನಾವು ಫಿಕ್ಸ್ಡ್ ಅಲ್ಲಿ ಮಾತ್ರ ಏನ್ ಮಾಡ್ತೀವಿ ಅಂತಂದ್ರೆ 90,000 ಇಂಟು 5/6 ಮಾಡ್ತೀವಿ. ಈ 5/6 ಎಲ್ಲಿಂದ ಬಂತು ಅಂತಂದ್ರೆ, ಇಲ್ಲಿ 6 and 5 ಇದೆ ಅಲ್ಲ, ಇಲ್ಲಿ 5/6 ಮಾಡ್ಕೋತೀವಿ ನಾವು. ಅದು ಬಂದು ಎಷ್ಟಾಗುತ್ತೆ, 90,000 ಇಂಟು 5/6 ಅಂದ್ರೆ 75,000 ಆಗುತ್ತೆ. ಈ 75,000 ನಾವು ಇಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ನೋಡಿ, ಇಲ್ಲಿ ವೇರಿಯಬಲ್ಸ್ ಬಂದು ಆಸ್ ಇಟ್ ಈಸ್ 60,000 ಇಲ್ಲಿ ಕೊಟ್ಟಿದ್ದಾರೆ, ಆ 60,000 ರೆಕಾರ್ಡ್ ಮಾಡ್ಕೋತೀವಿ. ಫಿಕ್ಸ್ಡ್ ಮಾತ್ರ 5/6 ಮಾಡಿದ್ರೆ 75,000 ಬರುತ್ತೆ, ಅದನ್ನ ರೆಕಾರ್ಡ್ ಮಾಡ್ಕೊಂಡು ಇವೆರಡನ್ನು ಆಡ್ ಮಾಡಿ ನಾವು ಇಲ್ಲಿ ಟೋಟಲ್ ವರ್ಕಿಂಗ್ ಕಾಸ್ಟ್ ನ ಅಂದ್ರೆ ವರ್ಕಿಂಗ್ ಕಾಸ್ಟ್ ಟೋಟಲ್ ಬರೀತೀವಿ. ನೆಕ್ಸ್ಟ್ ಬಂದು ಪ್ರೈಮ್ ಕಾಸ್ಟ್ ಪ್ಲಸ್ ಈ ವರ್ಕ್ ಎಕ್ಸ್ಪೆನ್ಸಸ್ ಎಲ್ಲ ಆಡ್ ಮಾಡ್ಕೊಂಡ್ರೆ ನಮ್ಗೆ ವರ್ಕಿಂಗ್ ಕಾಸ್ಟ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಗೆ ವರ್ಕಿಂಗ್ ನೋಟ್ 2 ನೋಡಿ ಅಂತ ಹೇಳಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬಂದ್ರು 100% ಫಿಕ್ಸ್ಡ್ ಅಂತ ಹೇಳಿ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ವೇರ್ 45,000 ವಿಚ್ ಆರ್ ಕಂಪ್ಲೀಟ್ಲಿ ಫಿಕ್ಸ್ಡ್ ಅಂತ ಹೇಳಿದ್ದಾರೆ. ಯಾವುದೇ ತರ ನಾವು ಡಿವೈಡೆಡ್ ಬೈ ಆಗಿರ್ಲಿ, ಅದರಲ್ಲಿ ಪರ್ಸೆಂಟೇಜ್ ಕಂಡುಹಿಡಿಯೋದಾಗಿರ್ಲಿ ಮಾಡೋ ಅವಶ್ಯಕತೆ ಇಲ್ಲ, ಸೇಮ್ ಆಸ್ ಇಟ್ ಈಸ್ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದನ್ನೆಲ್ಲ ಆಡ್ ಮಾಡ್ಕೊಂಡ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಇದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ 40% ಆರ್ ಫಿಕ್ಸ್ಡ್ ಅಂತ ಹೇಳಿದ್ದಾರೆ. 40% ಫಿಕ್ಸ್ಡ್ ಅಂತಂದ್ರೆ 30,000 ಅಲ್ಲಿ 40% ಎಷ್ಟು ಬರುತ್ತೆ, 12,000 ಬರುತ್ತೆ. ಫಿಕ್ಸ್ಡ್ ಆಗಿರೋದನ್ನ ನಾವು 5/6 ಮಾಡಲೇಬೇಕು, ಇಂಟು 5/6 ಮಾಡ್ಬೇಕಲ್ವಾ. 12,000 ಇಂಟು 5/6 ಮಾಡಿದ್ರೆ 10,000 ಬರುತ್ತೆ. ಇದನ್ನ ನಾವು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ವೇರಿಯಬಲ್ಸ್ ಅಲ್ಲಿ 60% ಆಗುತ್ತೆ ನಮ್ಗೆ, ಅದು 18,000 ಆಗುತ್ತೆ. ನೆಕ್ಸ್ಟ್ ವೇರಿಯಬಲ್ಸ್ 18,000, ಫಿಕ್ಸ್ಡ್ ಬಂದು 10,000, ಇವೆರಡನ್ನು ಆಡ್ ಮಾಡಿದ್ರೆ 28,000. ನೆಕ್ಸ್ಟ್ ಟೋಟಲ್ ಕಾಸ್ಟ್ ನಮಗೆ ಸಿಗುತ್ತೆ. ಸೇಲ್ಸ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 10 lakhs ಅಂತ, ಅದನ್ನ ಇಟ್ಕೋತೀವಿ. ಟೋಟಲ್ ಕಾಸ್ಟ್ ಮೈನಸ್ ಸೇಲ್ಸ್ ಮಾಡಿದ್ರೆ ಪ್ರಾಫಿಟ್ ಸಿಗುತ್ತೆ, ಅದು 49,500. ನೆಕ್ಸ್ಟ್ ಬಂದು ಇದರದ್ದು ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ನೋಡ್ತಾ ಹೋದ್ರೆ ನಾವು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಬಂದು 49,500. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಮಗೆ ಪ್ರಾಫಿಟ್ ಬಂದು ಎಷ್ಟು ಬಂದಿದೆ, ಕಾಸ್ಟ್ ಶೀಟ್ ಅಲ್ಲಿ 49,500 ಬರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಬಂದು ನಾವು ಇಲ್ಲಿ ಆಡ್ ಮಾಡ್ಕೋತೀವಿ 15,000.
ಲೆಸ್ ಯಾವ್ದು ಮಾಡ್ಕೋತೀವಿ ಅಂತಂದ್ರೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ನ ನಾವು ಲೆಸ್ ಮಾಡ್ಕೋತೀವಿ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಬಂದು 1,50,000 ಕೊಟ್ಟಿದ್ದಾರೆ. ಆದ್ರೆ ನಾವಿಲ್ಲಿ ಕಾಸ್ಟ್ ಶೀಟ್ ಅಲ್ಲಿ ನಮಗೆ ಫ್ಯಾಕ್ಟ್ರಿ ಟೋಟಲ್ ಎಕ್ಸ್ಪೆನ್ಸಸ್ ಬಂದು 1,35,000 ಬಂದಿದೆ. ಅದನ್ನ ನಾವು ಇಲ್ಲಿ ಬರ್ಕೋತೀವಿ, ಮೈನಸ್ ಮಾಡಿ ಬರ್ಕೋತೀವಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬಂದು 45,000 ಕೊಟ್ಟಿದ್ದಾರೆ. ನಾವು ಇಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋದು ಕಾಸ್ಟ್ ಶೀಟ್ ಅಲ್ಲಿ 37,500, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ 7,500 ಬರಿತೀವಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಅದೇ ತರ ಮೈನಸ್ ಮಾಡಿ ನಾವಿಲ್ಲಿ 2,000 ಬರಿತೀವಿ. ನೆಕ್ಸ್ಟ್ ಇದನ್ನೆಲ್ಲ ಆಡ್ ಮಾಡಿಕೊಂಡು ಲೆಸ್ ಮಾಡಿರೋದನ್ನೆಲ್ಲ ಮೈನಸ್ ಮಾಡ್ಕೊಂಡು ಹೋದಾಗ ನಮಗೆ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಕ್ಕಾಗುತ್ತೆ, ಅದು 40,000. ಹೋಪ್ ಇದು ಕ್ಲಿಯರ್ ಅನ್ಕೋತೀನಿ. ಸ್ವಲ್ಪ ಮಾರ್ಕ್ಸ್ ಎಲ್ಲ ಇದೆ, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡ್ತಾ ಹೋಗಿ, ನಾನು ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬೇಡಿ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.